ತಾಲೂಕು ಕಚೇರಿಯ ಮಹಾತ್ಮ ಗಾಂಧೀಜಿ ಸಭಾಂಗಣದಲ್ಲಿ ಇಂದು ಭಗವಾನ್ ಮಹಾವೀರರ ಜಯಂತಿಯನ್ನ ಆಚರಿಸಲಾಯಿತು. ಮಹಾವೀರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ತಹಶೀಲ್ದಾರರು, ಜಗತ್ತು ಇಂದು ಯುದ್ಧ ಭೀತಿಯಲ್ಲಿ ಇದೆ. ಪ್ರತಿ ಕ್ಷಣ ಸಾಕಷ್ಟು ಜೀವಹಾನಿಯಾಗುವುದರ ಜೊತೆಗೆ ಸಾಮಾನ್ಯರ ಬದುಕು ದುಸ್ತರಕ್ಕೆ ತಲುಪುತ್ತಿದೆ. ಪ್ರಸ್ತುತ ಸಮಯದಲ್ಲಿ ಭಗವಾನ್ ಮಹಾವೀರರ ಅಹಿಂಸೆ ಮತ್ತು ಶಾಂತಿಯ ಸಂದೇಶ ಪಾಲನೆ ಬಹುಮುಖ್ಯವಾಗಿದೆ. ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಬದುಕುವ, ಜೀವಿಸುವ ಹಕ್ಕು ಇದೆ. ಅಹಿಂಸೆ ಮಾರ್ಗದ ಮೂಲಕ ನೋವು ನೀಡಬಾರದು ಎನ್ನುವ ಮೂಲಕ ಮಾನವ ಹೇಗೆ ಜೀವಿಸಬೇಕು ಎನ್ನುವ ಮಾರ್ಗದರ್ಶನವನ್ನು ನೀಡಿದ ಮಹಾನ್ ಸಂತರಾಗಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಿದ ಕೊಟ್ರೆ ಶಿಕ್ಷಕರು, ಮನುಷ್ಯನ ಜೀವನಕ್ಕೆ ವೈಭೋಗ ಸಂಪತ್ತು ಬೇಕಿಲ್ಲ, ಅದು ಇಲ್ಲದಿದ್ದರೂ ಸಂತೋಷವಾಗಿ ಬದುಕಬಹುದು ಎಂದು ಸಂದೇಶ ನೀಡಿದ ಭಗವಾನ್ ಮಹಾವೀರರು ಜೈನ ಧರ್ಮದ 24ನೇ ತೀರ್ಥಂಕರಾಗಿ ಜನಿಸಿದರು. ಇವರು ವೈಭೋಗದ ರಾಜ ಮನೆತನದಲ್ಲಿ ಇದ್ದರೂ ಎಲ್ಲವನ್ನು ತಿರಸ್ಕರಿಸಿ 12 ವರ್ಷಗಳ ತಪಸ್ಸನ್ನು ಆಚರಿಸಿ ಜ್ಞಾನವನ್ನು ಸಂಪಾದಿಸಿ ಅದನ್ನು ಸಮಾಜಕ್ಕೆ ಹಂಚಿದ್ದಾರೆ. ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಎನ್ನುವ 5 ತತ್ವಗಳನ್ನು ನೀಡುವುದರ ಜೊತೆಗೆ ಒಳ್ಳೆಯ ಚಿಂತನೆ, ಒಳ್ಳೆಯ ಜ್ಞಾನ, ಒಳ್ಳೆಯ ನಡವಳಿಕೆ ಎನ್ನುವ 3 ರತ್ನಗಳನ್ನು ಬೋಧಿಸಿದ ಧಾರ್ಮಿಕ ಸುಧಾರಕರು ಮತ್ತು ಪ್ರಚಾರಕರಾಗಿದ್ದಾರೆ. ಜೈನ ಧರ್ಮದ ಸಾರವನ್ನು ಒಳಗೊಂಡ 12 ಗ್ರಂಥಗಳು ಇವೆ. ಎಲ್ಲವನ್ನ ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕರಿಸುವವರಿಗೆ ಮುನಿಗಳು ಎಂದು ಕರೆಯುತ್ತಿದ್ದು, ದಿನಕ್ಕೆ 1 ಬಾರಿ ಊಟ ಮತ್ತು ನೀರನ್ನು ಸ್ವೀಕರಿಸುತ್ತಾ ಕಾಲ್ನಡಿಗೆಯಲ್ಲಿಯೇ ಪ್ರಯಾಣ ಮಾಡುತ್ತಾ ಕಠಿಣ ಆಚರಣೆಗಳ ಮೂಲಕ ಸಾಧನೆಯನ್ನು ಮಾಡುತ್ತಾರೆ. ಕೊನೆಗೆ ಜೀವನದಲ್ಲಿ ವೈರಾಗ್ಯ ಬಂದಾಗ ಸಲ್ಲೇಖನ ವೃತವನ್ನು ಆಚರಿಸಿ ಅನ್ನ ನೀರನ್ನು ತ್ಯಜಿಸಿ ದೇಹದಿಂದ ಮುಕ್ತಿಯನ್ನು ಹೊಂದುತ್ತಾರೆ ಎಂದರು. ಕಾರ್ಯಕ್ರಮದಲ್ಲಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾದ ಸುರೇಶ್ ಚಿನಮನಹಳ್ಳಿ, ತಾಲೂಕಾ ದಿಗಂಬರ ಜೈನ ಸಂಘದ ಅಧ್ಯಕ್ಷ ಬ್ರಹ್ಮೇಶ್ ಕುಮಾರ್, ನೌಕರರ ಸಂಘದ ಅಧ್ಯಕ್ಷರ ಯೋಗೇಶ್ವರ ದಿನ್ನೆ, ಜೈನ್ ಸಮಾಜದ ಮುಖಂಡರಾದ ಕೊಟ್ರಪ್ಪ ಜೈನ್, ಕಿರಣ್ ಕುಮಾರ್ ಜೈನ್, ಪ್ರದೀಪ್ ಕುಮಾರ್ ಜೈನ್ ಮುಂತಾದವರು, ಕಂದಾಯ ನಿರೀಕ್ಷಕ ಶಿವಕುಮಾರ್ ಡಿ, ಭೂಮಾಪಕ ಭರ್ಮಪ್ಪ, ಗ್ರಾಮ ಲೆಕ್ಕಿಗ ಹರೀಶ್ ಹಾಗೂ ಇತರರು ಹಾಜರಿದ್ದರು. ಸೀಮಾ ಗುರು ಬಸವರಾಜ ಸ್ವಾಗತಿಸಿ ನಿರೂಪಿಸಿದರು. ವರದಿ ಪ್ರಕಾಶ್ ಟಿಎಂ, ಬಿಎಸ್ಪಿ ನ್ಯೂಸ್, ವಿಜಯನಗರ ಜಿಲ್ಲೆ, ಕೊಟ್ಟೂರು.